ಈಗ ನೀವು ನೀರನ್ನ ಅರ್ಪಣೆ ಮಾಡಿ. ಸರಿ. ಈಗ ಆರತಿಗೂ ಮುಂಚೆ ಶಿವಲಿಂಗಕ್ಕೆ ಅರ್ಪಣೆ ಮಾಡೋದಿಕ್ಕೆ 5 ತರದ ಹಣ್ಣನ್ನ ಬೇರೆ ಬೇರೆ ಮಾಡಿ. ಆಗ್ಲಿ ಪಂಡಿತ್ರೆ. ಪುಟ್ಟ, ಇದೆಲ್ಲಿಂದ ಪ್ರತ್ಯಕ್ಷ ಆಯ್ತು ದೇವ್ರೆ? ಕಾಪಾಡು ಮೊಮ್ಮಕ್ಕಳನ್ನ. ಕೌಶಿಕ್, ನೀನ್ ಆರಾಮಾಗಿದ್ಯಲ್ಲ? ಏನಾಯ್ತು? ಅಯ್ಯೋ, ಯಾರಾದ್ರೂ ಓಡ್ಸಿ ಹಾವ್ನ. ಇಲ್ಲ, ಬೇಡ, ನಿಲ್ಸಿ. ನಾಗ ಪಂಚಮಿ ದಿನ ಸರ್ಪನ ಸಾಯಿಸಿದ್ರೆ ದೊಡ್ಡ ಪಾಪ ಆಗತ್ತೆ. ಬೇಡ ಬೇಡ ಉಪೇಂದ್ರ, ಬೇಡ. ವೈನಿಧಿ, ಹಿಂದೆ ಹಿಂದೆ ಹೋಗು ಮಗಳೇ, ಹೋಗು. ದೂರ ಹೋಗು ವೈನಿಧಿ, ಹಾವು ಹತ್ರ ಬಂದ್ರೆ ಕಚ್ಬಿಡುತ್ತೆ. ವೈನಿಧಿ, ಯಾವ ಭಕ್ತಿಯಿಂದ ನಾನು ನಿನ್ನ ದೂರ ಇಡ್ಬೇಕು ಅನ್ಕೊಂಡಿದ್ನೋ, ಇವತ್ತು ಅದೇ ಭಕ್ತಿ ನಿನ್ನಿಂದ ನಿನ್ನ ಪ್ರಾಣನ ಕಿತ್ಕೊಳ್ಳತ್ತೆ. ವೈನಿಧಿ, ಹಿಂದೆ ಬಾ. ಕೌಶಿಕ್, ಬೇಡ. ನಿನ್ ಮುಂದೆ ಹೋಗ್ಬೇಡಪ್ಪ. ಒಂದ್ ವೇಳೆ ನೀನು ಮುಂದೆ ಹೋಗಿದ್ದಕ್ಕೆ ಹಾವಿದ್ಯಲ್ಲ, ಅದು ವೈನಿಧಿ ಕಚ್ಬಿಟ್ರೆ. ಕೌಶಿಕ್, ನೀನ್ ಹೆದರ್ಕೋಬೇಡ. ನೀನೇನಾದ್ರು ಕಿರ್ಚಿದ್ರೆ ಅದ್ ಯಾರ ಮೇಲಾದ್ರೂ ಅಟ್ಯಾಕ್ ಮಾಡ್ಬಿಡುತ್ತೆ. ನೀನ್ ಹೆದರ್ಕೋಬೇಡ, ನಾನಿದ್ದೀನಿ. ವೈನಿಧಿಗೆ ಏನೂ ಆಗೋದಿಲ್ಲ. ಸಮಾಧಾನ. ವೈನಿಧಿ ಮಗಳೇ, ಹಿಂದೆ ಬಾ, ಇಲ್ದಿದ್ರೆ ತೊಂದ್ರೆ ಆಗುತ್ತೆ ನಿನಗೆ. ಹೇಗ್ ಬರ್ಲಿ ಅಜ್ಜಿ? ಇವತ್ತು ನಾಗ ಪಂಚಮಿ ದಿನ. ಸಾಕ್ಷಾತ್ ನಾಗದೇವನೇ ನಮ್ಗೆ ದರ್ಶನ ಕೊಟ್ಟಿದ್ದಾನೆ. ಇವತ್ತಿನ ದಿನ ಇವ್ರಿಗೇನಾದ್ರೂ ಆಗ್ಬಿಟ್ರೆ ನಮಗ್ ದೊಡ್ಡ ಪಾಪ ಸುತ್ಕೊಳತ್ತೆ ಅಜ್ಜಿ. ಈಗ ನಿನ್ನ ಗುರಿ ಒಂದೇ, ನಿನ್ನ ಕರ್ತವ್ಯನ ಪೂರ್ಣ ಮಾಡೋದು. ಮುಂದೆ ಹೋಗು ನಾಗರಾಜ. ಕಾಪಾಡು ಅಮ್ಮ. ನಾಗದೇವನ್ ನಮ್ಗೆ ಯಾರಿಗೂ ಏನೋ ಮಾಡದೇ ಇರೋ ಹಾಗೆ ಹೊರಟೋಗೋ ಹಾಗೆ ಮಾಡು. ಅವ್ರನ್ನ ಸಾಯ್ಸಕ್ ಬಂದಿರೋರ್ನ ಅವ್ರ ರಕ್ಷಣೆಗೋಸ್ಕರನೇ ಪ್ರಾರ್ಥನೆ ಮಾಡ್ತಿದ್ದಾರೆ ನಮ್ಮ ಅಕ್ಕ. ಅವ್ರಿಗೆ ಇವಾಗ ಹೇಗೆ ಅರ್ಥ ಮಾಡಿಸ್ಲಿ? ಇವರು ನಾಗದೇವತೆ ಅಲ್ಲ, ಕೃತಿಕಾ ಮಾತೆರ ಮಾಯಾ ಜಾಲ. ಇದು ಅಕ್ಕನ ರಕ್ಷಣೆ ಮಾಡಿ ಅಮ್ಮ. ಷಷ್ಠಿ ದೇವಿ. ओम त्र्यंबकं यजामहे सुगंधिं पुष्टिवर्धनम् उर्वारुकमिव बन्धनात् मृत्योर्मुक्ष्यमामृतात्।
ನಿನ್ನ ಕರ್ತವ್ಯನ ಪೂರ್ಣ ಮಾಡು ನಾಗರಾಜ. ಇದು ನನ್ನ ಆದೇಶ. ಮುಂದೆ ಹೋಗಿ. ಹೇ ಶಿವಶಂಕರ, ಇದೇ ನೋಡಿ, ಇದೇ ನಿಜವಾದ ಭಕ್ತಿಯ ಸ್ವರೂಪ. ನಾಗದೇವತೆ ಕೂಡ ತನ್ನ ಕೋಪನ ಕಮ್ಮಿ ಮಾಡ್ಕೊಳ್ತು. ಮರಿಬೇಡಿ, ನಿಮ್ಮನ್ನ ಸೃಷ್ಟಿಸಿರೋದು ನಾವು. ನಮ್ಮ ಆದೇಶನ ಉಲ್ಲಂಘನೆ ಮಾಡೋಕ್ ಸಾಧ್ಯ ಇಲ್ಲ. ಈಗ ಈ ಕ್ಷಣ ವೈನಿಧಿ ಮೇಲೆ ದಾಳಿ ಮಾಡಿ. ಅಯ್ಯೋ, ನೀವೆಲ್ಲ ಏನ್ ಸುಮ್ನೆ ನಿಂತಿದ್ದೀರಲ್ಲ? ಹೋಗಿ ಹಾವನ್ನ ತೆಗೆದು ಬಿಸಾಕಿ ಆ ಕಡೆಗೆ ಹೋಗಿ. ಏನ್ ಭಯನಾ ನಿಮ್ಗೆ? ಸರಿ, ಹಾಗಾದ್ರೆ ನಾನೇ ಹೋಗ್ತೀನಿ. ಊರ್ಮಿಳಾ! ಏಯ್, ಶೋ! ಅಮ್ಮ, ಏನ್ ಮಾಡ್ತಿದ್ಯಾ ಊರ್ಮಿಳಾ? ಶೋ! ಹೋಗಲಿಂದ ಹೋಗ್. ಅಯ್ಯೋ, ನಿನ್ನ ನನ್ನ ಮೇಲೆ ಬುಸ್ಕೊಡ್ತೀಯ? ವಿಷಾನೇ ಕಿತ್ತಿರೋ ಹಾವು ನೀನು. ನನ್ನನ್ನೇನ್ ಮಾಡ್ತೀಯ? ಬಿಡು. ಇದೇನ್ ಮಾಡ್ತಾ ಇದ್ದೀರಾ ನೀವು ನಾಗರಾಜ? ನಿಮ್ಮ ಗುರಿ ವೈನಿಧಿ, ಊರ್ಮಿಳಾ ಅಲ್ಲ. ವೈನಿಧಿ ಮೇಲೆ ದಾಳಿ ಮಾಡಿ. ಊರ್ಮಿಳಾ, ಅಮ್ಮೋರೆ, ನನ್ಗೇನೂ ಆಗಿಲ್ಲ, ಏನೂ ಆಗಿಲ್ಲ, ನನ್ಗೇನೂ ಆಗಿಲ್ಲ. ಇದು ಅದೇ ಹಾವು ಕಣೆ, ವಿಷ ಇಲ್ದೇ ಇರೋದು. ಓ, ನನಗೇನು ಆಗಲ್ಲ. ನಾನು ಫುಲ್ ಪರ್ಫೆಕ್ಟ್ ಆಗಿದ್ದೀನಿ. ಏನೂ ಆಗಲ್ಲ, ಏನೂ ಆಗಲ್ಲ. ಏನು? ಅಮ್ಮ, ಅಯ್ಯೋ, ಅಮ್ಮ! ಊರ್ಮಿಳಾ! ದುಷ್ಟ, ನಿನಗೆ ಇಷ್ಟು ದುಸ್ಸಾಹಸವೇ? ನನ್ನ ಆಜ್ಞೆಯನ್ನ ಉಲ್ಲಂಘನೆ ಮಾಡುವಷ್ಟು? ಅಂಥದ್ದೇನಾಗಿರ್ಬೋದು? ಮೊದಲನೇ ಬಾರಿಗೆ ನಾಗರಾಜ ನನ್ನ ಆಜ್ಞೆನ ಪಾಲನೆ ಮಾಡದಿರೋಂಥದ್ದು. ಅಂಥದ್ದೇನ್ ತಡಿತಾ ಇತ್ತು ಅವ್ರನ್ನ? ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷ್ಯಮಾಮೃತಾತ್. ಅಮ್ಮ, ಏನು ಆಗಲ್ಲ ಅಮ್ಮ ನಿಮಗೆ. ಏನಾಗಲ್ಲ. ಉಪೇಂದ್ರ, ಡಾಕ್ಟರ್ ಕರಿಬೇಕು. ಸರಿ ಅಮ್ಮ, ಈಗಲೇ ಫೋನ್ ಅಮ್ಮ, ಏನು ಆಗಲ್ಲ. ಮಾಡ್ತೀನಿ. ಫೋನ್ ಮಾಡಿ ಯಾರಾದ್ರೂ. ಆಂಟಿ, ನೀವೇನು ಮಾತಾಡಬೇಡಿ. ನಿಮಗೆ ರೆಸ್ಟ್ ಬೇಕೀಗ, ಪ್ಲೀಸ್. ಇಲ್ಲ, ಅವ್ರಿಗೆ ಮಾತಾಡೋದಿಕ್ ಬಿಡಿ. ಕೌಶಿಕ್ ಅವರೇ, ಅವ್ರಿಗೆ ಮಲಗೋದಿಕ್ ಬಿಡ್ಬೇಡಿ. ಅವ್ರನ್ನ ಮಾತಾಡಿಸ್ತಾ ಇರಿ.